ಆತ್ಮೀಯ ಬಂಧುಗಳೇ, ಈ ಗೋಲಾಪ್ಮಾಳ ಜೀವನದಲ್ಲಿ ತುಂಬ ಘಟನೆಗಳು ಶ್ರೀ ಮಾತೆಯವರ ಶಾರದಾದೇವಿ ಜೀವನ ಗಂಗದಲ್ಲಿ ಅವೆಲ್ಲ ದಾಖಲಾಗಿದೆ. ಆದರೆ ಶ್ರೀರಾಮಕೃಷ್ಣರ ಜೊತೆಗಿದ್ದಂಥ ಹಲವಾರು ಘಟನೆಗಳಲ್ಲಿ ಒಂದೆರಡು ಘಟನೆಗಳನ್ನು ನೋಡೋದಾದರೆ, ಅವಳು ದಕ್ಷಿಣೇಶ್ವರದಲ್ಲಿ ವಾಸವಾಗಿದ್ದಾಗ ಒಂದು ಸಾರಿ ಶ್ರೀರಾಮಕೃಷ್ಣರಿಗೆ ರಾತ್ರಿ ಹೊತ್ತು ತುಂಬ ಹಸಿವಾಗಿದೆ, ಏನಾದ್ರು ಕೊಡು ರಾಮ್ಲಾಲ್ ಅಂತ ಅವನು ರಾಮಕೃಷ್ಣರ ಅಣ್ಣನ ಮಗ, ಅವನು ಅಲ್ಲೇ ಇರ್ತಾನೆ. ಅವನನ್ನ ರಾಮಕೃಷ್ಣರಿಗೆ ರಾತ್ರಿ ಎಬ್ಬಿಸಿ ಕೇಳ್ತಾರೆ, ಹಸಿವಾಗಿದೆ ಏನಾದ್ರು ಕೊಡು ಅಂತ. ಅವನು ನೋಡ್ತಾನೆ, ಅಲ್ಲಿ ಏನೂ ಇಲ್ಲ. ಕೊನೆಗೆ ಅವನು ಓಡಿ ಬಂದ ಇಲ್ಲಿದೆ ನಹಬತ್ ಖಾನೆ ಕಡೆಗೆ. ಅಲ್ಲಿ ಬಂದು ಶ್ರೀ ಮಾತೆಯವರಿಗೆ ಹೇಳಿದ. ಆ ನಡುವತ್ತಿನಲ್ಲಿ ರಾತ್ರಿ ಶ್ರೀ ಮಾತೆಯವರು ಎದ್ದು ಒಂದು ಗೋಧಿ ಹಿಟ್ಟನ್ನ ಕಲಿಸಿ ಅದಕ್ಕೆ ಒಂದೇನೋ ಪದಾರ್ಥವನ್ನ ರೆಡಿ ಮಾಡಿ ಕೊಡ್ತಾರೆ. ಅದನ್ನ ಕೊಡೋದಕ್ಕೆ ಈ ಗೋಲಾಪ್ಮ ಹೋಗ್ತಾಳೆ. ಹೋದಾಗ ಶ್ರೀರಾಮಕೃಷ್ಣ ಆ ತಂದ ಕೂಡಲೇ ಅದನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರು ಎಷ್ಟು ಮಾಡಿಕೊಟ್ರು ಹಾಗೆ ತಿಂತಾ ಇದ್ದಾರೆ. ಅದನ್ನ ನೋಡಿ ಯಾಕೆ ಹೀಗಾಗ್ತಾ ಇದೆ ಇವರಿಗೆ ಅಂತ ನೋಡ್ತಾಳೆ. ಅವರ ಬಾಯಲ್ಲಿ ಒಂದು ಹಾವಿನ ಮುಖ ಇರುತ್ತಲ್ಲ, ಆ ರೀತಿ ಅಂತ ಬಾಯಿ ತಿನ್ನುವಾಗ ರಾಮಕೃಷ್ಣ ಇವಳು ನೋಡ್ತಾಳೆ, ರಾಮಕೃಷ್ಣ ತಿಂತಾ ಇಲ್ಲ, ಒಳಗಡೆಗೆ ಒಂದು ಹಾವು ಆ ರೀತಿಯಾಗಿ ಅದನ್ನ ಸ್ವೀಕರಿಸ್ತಾ ಇದೆ. ಹಾವು ಅಂತಂದ್ರೆ ಏನು? ಇದು ಕುಂಡಲಿನಿಯ ಒಂದು ದ್ಯೋತಕ ಹಾವು. ಆ ಒಳಗಡೆಗೆ ಆ ಕುಂಡಲಿನಿಯ ಶಕ್ತಿ ಪೂರ್ಣ ಜಾಗೃತ ಆದಾಗ ಈ ಭಾವನೆ ಎಲ್ಲ ಕೆಲವು ಬರುತ್ತೆ ಅಂತ ಇದೆ. ಎಲ್ಲ ಸಿದ್ಧ ಪುರುಷರ ಜೀವನದಲ್ಲೂ ಇದೆಲ್ಲ ನೋಡ್ತೇವೆ. ಅಲ್ಲಲ್ಲಿ ಸಿದ್ಧ ಪುರುಷರ ಕೆಲವರ ಜೀವನದಲ್ಲಿ ಹೀಗೆ ಅವಳು ಆ ದೃಶ್ಯವನ್ನ ತನ್ನ ಕಣ್ಣಾರೆ ನೋಡ್ತಾಳೆ. ನೋಡಿ ಆಮೇಲೆ ಅದನ್ನ ಶ್ರೀರಾಮಕೃಷ್ಣರಿಗೆ ಅವಳು ಹೇಳ್ತಾಳೆ. ಅವಳು ಹೇಳುವಂತ ಮಾತನ್ನ ಶ್ರೀರಾಮಕೃಷ್ಣ ಮುಂದೆ ಹೇಳಿದ್ದೇನಂತಂದ್ರೆ, ನಾನು ಈ ರೀತಿಯಾದಂತ ಒಂದು ಕುಂಡಲಿ ಜಾಗೃತವಾಗಿ ಮೇಲೇರಿ ಬಂದು ಅದನ್ನ ತಾನೇ ಎಲ್ಲವನ್ನು ತಿಂತಾ ಇರೋದು ನಾನು ಕಂಡೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ಹೇಳಿದ್ದು ಸರಿ, ಖಂಡಿತಕ್ಕೂ ನಿಜ, ಅದನ್ನ ನೋಡಿ ಅರ್ಥ ಮಾಡ್ಕೊಂಡಿಲ್ಲ, ಆದ್ದರಿಂದ ನೀನು ಭಾಗ್ಯವಂತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇವೆಲ್ಲ ಸಾಮಾನ್ಯ ಲೌಕಿಕ ಜನರಿಗೆ ಅರ್ಥವಾಗುವಂತ ವಿಷಯಗಳಲ್ಲ. ಆದರೆ ಸಿದ್ಧ ಪುರುಷರ ಜೀವನದಲ್ಲಿ ಇವೆಲ್ಲ ಆಗುವಂಥದ್ದು. ಕೆಲವರು ತುಂಬಾ ಹಸಿವಾಗಿದೆ ಎಷ್ಟು ಕೊಟ್ಟರು ತಿಂತಾ ಇರ್ತಾರೆ, ಒಳಗಡೆ ಯಾವ ತಿಂತಾ ಇರೋದಿಲ್ಲ. ಅದು ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೆಲ್ಲ ತಿನ್ನೋದಕ್ಕೆ ಸಾಧ್ಯ ಅಂತ? ಖಂಡಿತ ಸಾಧ್ಯ ಇಲ್ಲ. ಇದನ್ನು ರಾಮಕೃಷ್ಣ ಜೀವನದಲ್ಲಿ ಕೂಡ ಹಿಂದೆ ನಾವು ನೋಡಿದ್ದೇವೆ. ಸಾಧನಾ ಅವಸ್ಥೆಯಲ್ಲಿ ಹಲವಾರು ಸಿಹಿ ತಿಂಡಿಗಳು ತಿನ್ಬೇಕು ಅಂತಂದಾಗ ಭೈರವಿ ಬ್ರಾಹ್ಮಣಿ ಒಂದು ಕೋಣೆ ತುಂಬಾ ಆ ಮಥುರನಾಥನಿಗೆ ಹೇಳಿ ಸಿಹಿ ತಿಂಡಿಗಳನ್ನು ತುಂಬಿಸಿ ಅದೆಲ್ಲವನ್ನು ಅಲ್ಲಿ ರಾಮಕೃಷ್ಣನ ಬಿಟ್ಟಿರ್ತಾರೆ. ರಾಮಕೃಷ್ಣ ಹಾಗೆ ತಿಂತಾ ಇರ್ತಾರೆ. ಅದೊಂದು ಅವಸ್ಥೆ. ಅದು ತಿಂದದ್ದು ಎಲ್ಲಿ ಹೋಯ್ತು, ಏನಾಯ್ತು ಅನ್ನೋದು ಸಾಮಾನ್ಯ ಮನುಷ್ಯರಿಗಾದ್ರೆ ಅದನ್ನ ತಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ತಿನ್ನೋಕ್ಕೂ ಸಾಧ್ಯ ಇಲ್ಲ. ಆದ್ರೆ ಈ ರೀತಿಯಾದಂಥ ಘಟನೆ, ಅದನ್ನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಈ ಗೋಲಾಪ್ ಮಾಡಿ ಬಂದಿದೆಯಲ್ಲ ಅಂತ ರಾಮಕೃಷ್ಣರಿಗೆ ಸಂತೋಷವಾಗ್ತದೆ. ಅದನ್ನ ಹೇಳ್ತಾರೆ ಅವರು. ಹೀಗೆ ಆಮೇಲೆ ಈ ಗೋಲಾಪ್ಮ ಶ್ರೀರಾಮಕೃಷ್ಣರ ಜೊತೆಗೆ ಬಂದು ಹೋಗುವುದೆಲ್ಲ ಮಾಡ್ತಾ ಇರ್ತಾಳೆ. ಅವಾಗ ಒಂದ್ಸರಿ ತನ್ನ ಮನೆಗೆ ಶ್ರೀರಾಮಕೃಷ್ಣರನ್ನ ಆಹ್ವಾನಿಸ್ಬೇಕು ಅಂತ ಅನ್ಸುತ್ತೆ. ಆದರೆ ಅವಳು ನೋಡಿದ್ರೆ ತುಂಬಾ ಬಡವೆ, ಮನೆಯಲ್ಲಿ ಏನಿಲ್ಲ, ಮನೆ ಕೂಡ ಚಿಕ್ಕದು. ಆದ್ರೆ ರಾಮಕೃಷ್ಣರನ್ನ ಅವರು ಆಹ್ವಾನಿಸ್ಬೇಕು ತನ್ನ ಮನೆಗೆ ಅಂದಾಗ ರಾಮಕೃಷ್ಣ ಹೇಳ್ತಾರೆ, ಅವ್ರ ಪ್ರೀತಿ ಮತ್ತೆ ತುಂಬಿಕೊಂಡಿದ್ರಿಂದ ಅವಳ ಜೊತೆಗೆ ಆ ರೀತಿಯಂತ ಭಾವನೆ ಇದ್ದಿದ್ರಿಂದ ಬರೋದಕ್ಕೆ ಒಪ್ಕೋತಾರೆ. ಆ ಬಂದು ಹೋದಂತ ಘಟನೆಯನ್ನ ಮಾಸ್ಟರ್ ಮಹಾಶಯ ತನ್ನ ರಾಮಕೃಷ್ಣ ವಚನ ವೇದದಲ್ಲಿ ದಾಖಲಿಸಿದ್ದಾನೆ. ಬಹಳ ಚೆನ್ನಾಗಿದೆ ಆ ಘಟನೆ. ಅದು 1885 ಜುಲೈ 28ರಂದು ಆ ಘಟನೆ ನಡೀತಿದೆ ಅಂತ ದಾಖಲಿಸಿದ್ದಾನೆ. ರಾಮಕೃಷ್ಣರು ಮಗಳ ಸಾವಿನ ದುಃಖದಿಂದ ಜರ್ಜರಿತಲಾದ ಆ ಬ್ರಾಹ್ಮಣ ಸ್ತ್ರೀಯ ಮನೆಗೆ ಬಂದರು. ಅದೊಂದು ಹಳೆಯ ಇಟ್ಟಿಗೆಯ ಮನೆಗೆ ಪ್ರವೇಶಿಸುತ್ತ ಅವರು ಎಡಗಡೆ ಇದ್ದ ದನದ ಕೊಟ್ಟಿಗೆಯನ್ನು ದಾಟಿದರು. ಅವರು ಮತ್ತು ಜೊತೆಗೆ ಬಂದ ಭಕ್ತರುಗಳು ಮನೆಯ ಛಾವಣಿಗೆ ಹೋಗಿ ಅಲ್ಲಿ ಕುಳಿತುಕೊಂಡರು. ಕೆಲವರು ಕುಳಿತುಕೊಂಡಿದ್ದರೆ ಇನ್ನಿತರು ಸಾಲಾಗಿ ನಿಂತಿದ್ದರು. ಎಲ್ಲರೂ ಶ್ರೀರಾಮಕೃಷ್ಣರ ದರ್ಶನವನ್ನು ಪಡೆಯಬೇಕೆಂಬ ಕಾತರದಿಂದ. ಆ ಬ್ರಾಹ್ಮಣ ಸ್ತ್ರೀಗೆ ಒಬ್ಬಳು ತಂಗಿ, ಇಬ್ಬರು ವಿಧವೆಯರೇ. ಅವರ ಸೋದರರು ಸಹ ತಮ್ಮ ಕುಟುಂಬಗಳೊಡನೆ ಅದೇ ಮನೆಯಲ್ಲಿ ವಾಸವಾಗಿದ್ದರು. ಶ್ರೀರಾಮಕೃಷ್ಣರನ್ನ ಸ್ವಾಗತಿಸುವುದಕ್ಕಾಗಿ ಬ್ರಾಹ್ಮಣಿ ಬೆಳಗಿನಿಂದಲೂ ಸಿದ್ಧತೆ ಮಾಡಿಕೊಂಡಿದ್ಲು. ರಾಮಕೃಷ್ಣರು ನಂದವಸುವಿನ ಮನೆಗೆ ಬಂದಾಗಲಂತೂ ಅಲ್ಲಿ ಪಕ್ಕದಲ್ಲಿ ಮನೆ ಸ್ವಲ್ಪ ದೂರದಲ್ಲಿ ನಂದವಸು ಅಂತ ಅವನ ಮನೆಗೆ ಬಂದಿದ್ದಾರೆ ಗೊತ್ತಾದ ತಕ್ಷಣ
ಇವಳು ಕಾಯ್ತಾ ಇದ್ದಾಳೆ. ರಾಮಕೃಷ್ಣ ಬರದೇ ಇದ್ದಕ್ಕೆ ಇವಳು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ. ನಂದವಸನ ಮನೆಗೆ ಅವಳು ಅವ್ರನ್ನ ಕರೆದುಕೊಂಡು ಬರೋದಕ್ಕೆ ಹೋಗ್ಬಿಟ್ಟಿದ್ದಾಳೆ. ಆದ್ರೆ ರಾಮಕೃಷ್ಣರು ಬೇರೆ ಕಡೆಯಿಂದ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ರಾಮಕೃಷ್ಣರು ಬಂದು ಜಮಖಾನ್ ಮೇಲೆ ಕೂತಿದ್ರು. ಬ್ರಾಹ್ಮಣಿಯ ಸಹೋದರಿ ಅಂದ್ರೆ ಈ ಗೋಲಪ್ಮಾಳ ಸೋದರಿ ಬಂದು ಅವರಿಗೆ ನಮಸ್ಕರಿಸಿದ್ರು. ಅಕ್ಕ, ಈಗ ತಾನೇ ನೀವು ಬರುದು ಏಕೆ ತಡವಾಯಿತು ಎಂದು ವಿಚಾರಿಸಿಕೊಂಡು ಬರಲು ನಂದವಸುಗಳ ಮನೆಗೆ ಹೋಗಿದ್ದಾಳೆ, ಈಗ ಬಂದು ಬಿಡುವಳು ಎಂದು ಹೇಳುತ್ತಿದ್ದಂತೆ ಇದು ಅಕ್ಕ ಬಂದೇ ಬಿಟ್ಲು ಎಂದೇ ಅಚ್ಚರಿಯಿಂದ ಉದ್ಗರಿಸ್ತಾಳೆ. ಬ್ರಾಹ್ಮಣಿ ಬಂದು ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿದಳು. ಆನಂದದಿಂದ ಮೈ ಮರೆತಿದ್ದ ಅವಳಿಗೆ ಏನು ಹೇಳಬೇಕೆಂಬುದೇ ತೋಚ್ತಾ ಇಲ್ಲ. ಕಂಠವು ಗದ್ಗದವಾಗಿದೆ. ತುಂಬಾ ಕಷ್ಟದಿಂದ ಹೇಳ್ತಾ ಇದ್ದಾಳೆ, ಈ ಸಂತಸವನ್ನ ನಾನು ತಡೆದುಕೊಳ್ಳಲಾರೆ. ಈ ಆನಂದದಿಂದ ನಾನು ಸತ್ತೇ ಹೋಗುವೇನೋ ಏನೋ. ಹೇಳಿ ಅಪ್ಪ, ಹೇಳಿ, ನಾನು ಹೇಗೆ ತಾನೇ ಬದುಕಲಿ ಅಂತ ಹೇಳ್ತಾ ಇದ್ದಾಳೆ. ಹೀಗೆ ರಾಮಕೃಷ್ಣರ ಆ ಭೇಟಿ ಅವಳಲ್ಲಿ ಒಂದು ಅದ್ಭುತವಾದ ಆನಂದವನ್ನ ಉಂಟು ಮಾಡಿದೆ. ಈ ಬ್ರಾಹ್ಮಣಿ ಹೃದಯಾಂತರಾಳದ ಆನಂದವನ್ನ ಮತ್ತು ಅವಳ ಭಾವಾವೇಶವನ್ನ ನೋಡಿ ಮಾಸ್ಟರ್ ಮಹಾಶಯನಿಗೆ ಆಶ್ಚರ್ಯ ಆಯ್ತಂತೆ. ಅವನು ಹೋಗಿ ಅವಳ ಪಾದಧೂಳಿಯನ್ನು ತೆಗೆದುಕೊಳ್ಳೋಣ ಅಂತ ಮಾಸ್ಟರ್ ಮಹಾಶಯ ಹೋದಂತೆ. ಅವಾಗ ಅವಳು ಹೇಳ್ತಾಳೆ, ಇದೇನ್ ಮಾಡ್ತಾ ಇದ್ದೀಯಪ್ಪ ಎಂದು ಅಚ್ಚರಿಪಟ್ಟು ಅವಳು ತಕ್ಷಣ ತನ್ನ ಅಂದ್ರೆ ಮಾಸ್ಟರ್ ಮಹಾಶಯನಿಗೆ ನಮಸ್ಕಾರ ಮಾಡೋದನ್ನ ಬೇಡ ಅಂತ ಹೇಳ್ತಾಳೆ. ನಿಮ್ಮೆಲ್ಲರನ್ನ ನನ್ನ ಈ ಚೌಪಡಿಯಲ್ಲಿ ನೋಡಿ ನನಗೆ ತುಂಬಾ ಆನಂದವಾಗಿದೆ ಅಂತ ಹೇಳ್ತಾಳೆ. ಈ ಘಟನೆ ಆದ್ಮೇಲೆ ಆಮೇಲೆ ಎಲ್ಲ ಅವರಿಗೆ ರಾಮಕೃಷ್ಣರಿಗೆ ಸಿಹಿ ತಿಂಡಿಗಳನ್ನೆಲ್ಲ ಕೊಟ್ಟು ರಾಮಕೃಷ್ಣರು ಅದನ್ನ ಸ್ವೀಕರಿಸ್ತಾರೆ. ಅದನ್ನೆಲ್ಲ ನೋಡಿ ಬಹಳ ಸಂತೋಷ ಆಗುತ್ತೆ. ಇದನ್ನ ದಾಖಲಿಸಿ ಆಮೇಲೆ ಮುಂದೆ ಆ ವಚನವೇದದಲ್ಲಿ ಮಾಸ್ಟರ್ ಮಹಾಶಯ ರಾಮಕೃಷ್ಣರ ಹತ್ತಿರ ಮಾತಾಡ್ತಾ ಕಾಲು ಓದ್ತಾ ಇರ್ತಾನೆ. ಆವಾಗ ಮಾಸ್ಟರ್ ಮಹಾಶಯ ಹೇಳ್ತಾನೆ, ಏನಂತಂದ್ರೆ, ಎಂತ ಆಶ್ಚರ್ಯ, ಜಿಸಸ್ಸನ ಕಾಲದಲ್ಲಿಯೂ ಸಹ ಇಬ್ಬರು ಹೆಂಗಸರು ಇದೇ ರೀತಿ ನಡೆದುಕೊಂಡಿದ್ರು ಅಂತ ಮಾಸ್ಟರ್ ಮಹಾಶಯ ಹೇಳ್ತಾನೆ. ಜಿಸಸ್ ಅಂದ್ರೆ ಕ್ರಿಸ್ತನ ಜೀವನದಲ್ಲೂ ಕೂಡ ಈ ರೀತಿ ಅಂತ ಇಬ್ಬರು ಸಹೋದರಿಯರು ಬರುವುದನ್ನ ಇದೆ ಅಂತ ರಾಮಕೃಷ್ಣ ಹೇಳ್ತಾನೆ. ಅದಕ್ಕೆ ರಾಮಕೃಷ್ಣ ಹೇಳ್ತಾನೆ, ಹೇಳು ಆ ಕಥೆ ಏನು ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಮಾಸ್ಟರ್ ಮಹಾಶಯ ಹೇಳ್ತಾನೆ, ಕ್ರಿಸ್ತನು ನಿಮ್ಮ ಹಾಗೆ ತನ್ನ ಭಕ್ತ ಸಮುದಾಯದೊಂದಿಗೆ ಅವರ ಮನೆಗೆ ಹೋಗಿದ್ದನು. ಅವನನ್ನು ನೋಡಿದೊಡನೆ ಸೋದರಿಯಲ್ಲೊಬ್ಬಳು ಭಾವಾವಿಷ್ಟಳಾಗಿ ಆನಂದದಿಂದ ಮೈ ಮರೆತಳು. ಇನ್ನೊಬ್ಬಳು ತಾನೊಬ್ಬನೇ ಕ್ರಿಸ್ತನ ಭೋಜನಕ್ಕಾಗಿ ಎಲ್ಲ ಏರ್ಪಾಡುಗಳನ್ನ ಮಾಡುತ್ತಿದ್ದಳು. ಅವಳು ಆ ದೇವನ ಬಳಿಗೆ ಬಂದು ಹೀಗೆ ದೂರಿದ್ದಳು, ಹೇ ಭಗವಂತ, ನೀನೇ ನ್ಯಾಯವನ್ನು ಹೇಳಬೇಕು. ನನ್ನ ಸೋದರಿ ಎಂತ ತಪ್ಪು ಮಾಡುತ್ತಿರೋಳು. ಅವಳಿಲ್ಲಿ ನಿನ್ನ ಬಳಿ ಕುಳಿತು ಬಿಟ್ಟಿರೋಳು. ನಾನೊಬ್ಬಳೇ ಎಲ್ಲವನ್ನೂ ಮಾಡಬೇಕು ಎಂದು. ಇವಳು ಕೂಡ ಹಾಗೆ ಈ ಮೇಲೆ ಆನಂದದಿಂದ ಗೋಲಪ್ಪ ರಾಮಕೃಷ್ಣ ಇದ್ದಾಗ ಆ ತಂಗಿ ಬಂದು ಮೇಲೆ ಬಂದು ಕರೀತಾಳೆ, ಕ್ರಿಸ್ತನ ಒಳಗೆ ನಿಜವಾಗಿಯೂ ನಿನ್ನ ಸೋದರಿ ಧನ್ಯಳು. ಮಾನವ ಜೀವನದಲ್ಲಿ ಪಡೆಯಬೇಕಾದ ಭಗವತ್ ಪ್ರೇಮವೆಂಬ ಒಂದೇ ಒಂದನ್ನು ಅವಳು ಪಡೆದಿರುವಳು ಅಂತ ಕ್ರಿಸ್ತ ಹೇಳ್ತಾನೆ ಅಂತ. ರಾಮಕೃಷ್ಣರು ಆಮೇಲೆ ಹೇಳ್ತಾರೆ, ಸರಿ, ಇಷ್ಟೆಲ್ಲ ನೋಡಿದ ಮೇಲೆ ನಿನಗೇನ್ ಅನಿಸ್ತದೆ ಅಂತ ಕೇಳ್ತಾರೆ ಮಾಸ್ಟರ್ ಮಹಾಶಯನ. ಅದಕ್ಕೆ ಮಾಸ್ಟರ್ ಮಹಾಶಯ ಹೇಳ್ತಾನೆ, ಕ್ರಿಸ್ತ, ಚೈತನ್ಯ ದೇವ ಹಾಗೂ ನೀವು ಈ ಮೂವರು ಒಂದೇ, ಒಬ್ಬನೇ ಅನಿಸುತ್ತದೆ ಅಂತ ಹೇಳ್ತಾರೆ. ಆವಾಗ ರಾಮಕೃಷ್ಣ ಹೇಳ್ತಾರೆ, ಹೌದು ಒಂದೇ, ಒಬ್ಬನೇ, ನಿಜವಾಗಿಯೂ ಒಬ್ಬನೇ. ಹೀಗೆ ಒಂದು ಘಟನೆ ನಡೀತಿದೆ. ಮುಂದೆ ರಾಮಕೃಷ್ಣರ ಆರೋಗ್ಯದ ದೃಷ್ಟಿಯಿಂದ ಅವರು ಶ್ಯಾಮಪುರಕ್ಕೆ ಮನೆಗೆ ಹೋದಾಗ, ಮುಂದೆ ಕಾಶಿಪುರದಲ್ಲಿದ್ದಾಗ ಅಲ್ಲಿ ಈ ಗೋಲಪ್ಪ ಮಾಡುವಂತ ಸೇವೆ ಮತ್ತು ಒಂದಷ್ಟು ಘಟನೆಗಳನ್ನ ನಾವು ಮುಂದೆ ನೋಡಲಿದ್ದೇವೆ.